ದೇವಾಲಯದ ಮೇಲೆ ಪಕ್ಷಿಗಳು ಹಾರೋದಿಲ್ಲ ಅಂದರೆ ನೀವು ನಂಬ್ತೀರಾ? ಒಂದು ದೇವಾಲಯ, ಅದರ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರ್ತಾ ಇದೆಯಂತೆ. ಇದು ನಿಜಾನಾ? ಪ್ರತಿದಿನ ಸಾವಿರಾರು ಜನರಿಗೆ ಅನ್ನ ನೀಡಿದರೂ ಕೂಡ ಎಂದಿಗೂ ಕಡಿಮೆ ಆಗೋದಿಲ್ಲ ಅಥವಾ ಅನ್ನ ಉಳಿಯೋದಿಲ್ಲ. ಇದು ಸತ್ಯನಾ? ಸ್ನೇಹಿತರೆ, ಇಂತಹ ಇತಿಹಾಸವನ್ನು ಹೊಂದಿರುವ ವಿಶೇಷ ದೇವಸ್ಥಾನವಿದು. ಹಾಗಾದರೆ ನಾವು ಭಾರತದ ಅತ್ಯಂತ ರಹಸ್ಯಮಯ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಾಲಯದ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದುಕೊಳ್ಳಲೇಬೇಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಡಿಶಾದ ಪುರಿ ನಗರದಲ್ಲಿರುವ ಜಗನ್ನಾಥ ದೇವಾಲಯವಿದು. ಇದನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ರಾಜ ಅನಂತವರ್ಮ ಚೋಡಗಂಗ ದೇವರು ನಿರ್ಮಿಸ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಈ ದೇವಾಲಯವು ಚಾರ್ಧಾಮ್ಗಳಲ್ಲಿ ಒಂದು. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಭೇಟಿ ನೀಡ್ತಾರೆ. ಭಕ್ತರ ನಡುವೆ ಪ್ರಸಿದ್ಧವಾಗಿರುವ ಒಂದು ನಂಬಿಕೆಯ ಪ್ರಕಾರ ಜಗನ್ನಾಥ ದೇವಾಲಯದ ಮುಖ್ಯ ಗೋಪುರದ ಮೇಲೆ ಯಾವುದೇ ಪಕ್ಷಿಗಳು ಹಾರುವುದಿಲ್ಲ ಮತ್ತು ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದು ಭಕ್ತರಲ್ಲಿ ಅತ್ಯಂತ ಕುತೂಹಲವನ್ನು ಮೂಡಿಸಿರುವ ವಿಷಯವಾಗಿದೆ. ದೇವಾಲಯದ ಮೇಲೆ ಯಾವುದೇ ಪಕ್ಷಿಗಳು ಹಾರುವುದಿಲ್ಲ ಎಂಬ ನಂಬಿಕೆ ಅಚಲವಾಗಿದೆ. ದೇವಾಲಯದ ಶಿಖರದ ಮೇಲೆ ಹಾರುವ ಧ್ವಜವು ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತಿರುವಂತೆ ಕಾಣುತ್ತದೆ ಎಂದು ಭಕ್ತರು ಹೇಳುವ ಮತ್ತೊಂದು ಜನಪ್ರಿಯ ನಂಬಿಕೆ. ಆಧುನಿಕ ವಿಜ್ಞಾನಕ್ಕೂ ಸವಾಲೊಡ್ಡಿರುವ ಇಂದಿಗೂ ನಿಗೂಢವಾಗಿಯೇ ಇರುವ ಪುರಿ ಜಗನ್ನಾಥ ಸನ್ನಿಧಿಯ ರಹಸ್ಯಗಳಿವು. ಸಾಮಾನ್ಯವಾಗಿ ಗಾಳಿ ಬೀಸುವ ದಿಕ್ಕಿಗೆ ಧ್ವಜಗಳು ಹಾರುತ್ತವೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲಿರುವ ಧ್ವಜ ಯಾವಾಗಲೂ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರಾಡುತ್ತದೆ. ಈ ರಹಸ್ಯದ ಹಿಂದಿನ ಕಾರಣ ಯಾರಿಗೂ ತಿಳಿದಿಲ್ಲ. ವಿಜ್ಞಾನದ ನಿಯಮಗಳ ಪ್ರಕಾರ ಯಾವುದೇ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ನೆರಳು ಬೀಳುವುದು ಸಹಜ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಪ್ರಮುಖ ಗೋಪುರದ ನೆರಳು ಹಗಲಿನ ಯಾವುದೇ ಸಮಯದಲ್ಲಿಯೂ ನೆಲದ ಮೇಲೆ ಬೀಳುವುದಿಲ್ಲ. ಇದನ್ನು ವಾಸ್ತುಶಿಲ್ಪದ ಅದ್ಭುತ ಅಥವಾ ದೈವಿಕ ಶಕ್ತಿಯ ಚಮತ್ಕಾರ ಅಂತಾರೆ. ಸ್ನೇಹಿತರೆ, ಪುರಿ ಜಗನ್ನಾಥ ಕ್ಷೇತ್ರವು ಸಮುದ್ರ ತೀರದಲ್ಲೇ ಇದೆ. ದೇವಸ್ಥಾನದ ಮುಖ್ಯ ದ್ವಾರವಾದ ಸಿಂಹದ್ವಾರದ ಹೊರಗಡೆ ನಿಂತಾಗ ಸಮುದ್ರದ ಅಲೆಗಳ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತದೆ. ಆದರೆ ನೀವು ಸಿಂಹದ್ವಾರದ ಒಳಗಡೆ ಒಂದೇ ಒಂದು ಹೆಜ್ಜೆ ಇಡುತ್ತಿದ್ದಂತೆ ಸಮುದ್ರದ ಸದ್ದು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತದೆ. ದೇವಸ್ಥಾನದಿಂದ ಹೊರಬಂದ ತಕ್ಷಣ ಮತ್ತೆ ಸದ್ದು ಕೇಳಲು ಪ್ರಾರಂಭವಾಗುತ್ತದೆ. ಇದು ಕೂಡ ಅನೇಕ ಕುತೂಹಲಗಳನ್ನು ಹೊರಗಿಡುವಂತೆ ಮಾಡಿದೆ. ಯಾವುದೇ ದೇವಸ್ಥಾನವಾಗಿರಬಹುದು, ಅದರಲ್ಲಿ ಅನ್ನದಾಸೋಹ ಪ್ರಮುಖವಾದ ಭಾಗವಾಗಿರುತ್ತೆ. ಅದರಂತೆ ಪುರಿ ಜಗನ್ನಾಥ ದೇವಾಲಯದಲ್ಲೂ ಕೂಡ ನಿತ್ಯ ಅನ್ನದಾಸೋಹ ಸೇವೆ ಇದೆ. ದೇವಸ್ಥಾನದ ಬೃಹತ್ ಅಡಿಗೆ ಮನೆಯಲ್ಲಿ ಭಗವಂತನಿಗೆ ಪ್ರಸಾದ ತಯಾರಿಸಲು ಒಂದರ ಮೇಲೊಂದರಂತೆ 7 ಮಣ್ಣಿನ ಮಡಕೆಗಳನ್ನು ಸಾಲಾಗಿ ಇಡಲಾಗುತ್ತೆ. ಆಶ್ಚರ್ಯವೆಂದರೆ ಕೆಳಗಿರುವ ಮಡಕೆ ಮೊದಲು ಬೇಯುವ ಬದಲು ಎಲ್ಲಕ್ಕಿಂತ ಮೇಲಿರುವ 7ನೆಯ ಮಡಕೆಯ ಪ್ರಸಾದ ಮೊದಲು ಬೇಯುತ್ತದೆ. ನಂತರ ಒಂದೊಂದಾಗಿ ಕೆಳಗಿನ ಮಡಕೆಗಳ ಪ್ರಸಾದ ಬೇಯುತ್ತಾ ಬರುತ್ತೆ. ಯಾವ ದಿನ ಕೂಡ ಪ್ರಸಾದ ಹಾಳಾಗಿಲ್ಲ. ಅಷ್ಟೇ ಅಲ್ಲದೆ ಪ್ರಸಾದ ಒಂದು ದಿನ ಕೂಡ ಉಳಿಯುವುದಿಲ್ಲ. ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಾಕಾಗುವಂತೆ ತಯಾರಾಗುತ್ತದೆ. ಇದು ಕೂಡ ಜಗನ್ನಾಥನ ಲೀಲಾ ಆಟವಾಗಿದೆ. ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಈ ದಿನ ಇಷ್ಟು ಬರ್ತಾರೆ, ಮುಂದಿನ ದಿನ ಇಷ್ಟು ಬರ್ತಾರೆ ಅಂತ ಲೆಕ್ಕ ಹಾಕೋದು ತುಂಬಾ ಕಷ್ಟದ ಕೆಲಸ. ಹಬ್ಬಗಳ ದಿನ ಲಕ್ಷಾಂತರ ಜನ ಬರ್ತಾರೆ. ಆದರೆ ಇಲ್ಲಿ ತಯಾರಾಗುವ ಪ್ರಸಾದ ಯಾವುದೇ ದಿನ ಸ್ವಲ್ಪ ಕಡಿಮೆ ಆಗೋದಿಲ್ಲ, ಸ್ವಲ್ಪ ವ್ಯರ್ಥವಾಗಿ ಉಳಿಯೋದೂ ಇಲ್ಲ. ದೇವಸ್ಥಾನದ ಬಾಗಿಲು ಮುಚ್ಚುವ ಸಮಯಕ್ಕೆ ಸರಿಯಾಗಿ ಪ್ರಸಾದ ಕೂಡ ಖಾಲಿಯಾಗಿ ಬಿಡುತ್ತೆ.
ಸುದರ್ಶನ ಚಕ್ರದ ರಹಸ್ಯ. ದೇವಸ್ಥಾನದ ಗೋಪುರದ ಮೇಲಿರುವ ಭಾರೀ ಗಾತ್ರದ ಸುದರ್ಶನ ಚಕ್ರವನ್ನು ಪುರಿ ನಗರದ ಯಾವುದೇ ಮೂಲೆಯಿಂದ ನೋಡಿದರೂ ಅದು ನಿಮ್ಮ ಮುಖಕ್ಕೆ ನೇರವಾಗಿ ಮುಖ ಮಾಡಿದಂತೆಯೇ ಕಾಣುತ್ತೆ. ಇದನ್ನು ಯಾವುದೇ ದಿಕ್ಕಿನಿಂದ ನೋಡಿದರೂ ಅದರ ಮುಂಭಾಗವೇ ಸುದರ್ಶನ ಚಕ್ರದ ದರ್ಶನವಾಗುತ್ತೆ. ಇದು ಕೂಡ ಒಂದು ಚಮತ್ಕಾರವೇ ಸರಿ. ಪಕ್ಷಿಗಳಾಗಲಿ ವಿಮಾನಗಳಾಗಲಿ ಈ ಒಂದು ಗೋಪುರದ ಬಳಿ ಹಾರಾಡುವುದಿಲ್ಲ. ಸಾಮಾನ್ಯವಾಗಿ ಯಾವುದೇ ಎತ್ತರದ ಗೋಪುರಗಳ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳೋದು ಅಥವಾ ಪಕ್ಷಿಗಳು ವಾಸ ಮಾಡೋದನ್ನು ಕಂಡಿರ್ತೀವಿ. ಆದರೆ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ಅಥವಾ ಅದರ ಮೇಲ್ಭಾಗದ ಆಕಾಶದಲ್ಲಿ ಯಾವುದೇ ಪಕ್ಷಿಗಳು ಹಾರಾಡೋದಿಲ್ಲ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಮೇಲಿಂದ ಯಾವುದೇ ವಿಮಾನಗಳು ಕೂಡ ಹಾರುವುದಿಲ್ಲ. ಸ್ನೇಹಿತರೆ, ಬಹುಮುಖ್ಯವಾದ ಅಂಶವಿದು. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಇಲ್ಲಿನ ಜಗನ್ನಾಥನ ಬಲಭದ್ರ ಸುಭದ್ರ ದೇವಿಯ ಮೂರ್ತಿಗಳನ್ನು ಬದಲಾಯಿಸ್ತಾರೆ. ಇದನ್ನು ನವಕಳೇಬರ ಉತ್ಸವ ಅಂತಾರೆ. ಈ ಸಮಯದಲ್ಲಿ ಇಡೀ ಪುರಿ ನಗರದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತಾರೆ. ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅರ್ಚಕರು ಹಳೆಯ ಮೂರ್ತಿಯಿಂದ ಬ್ರಹ್ಮ ಪದಾರ್ಥವನ್ನು ತೆಗೆದು ಹೊಸ ಮೂರ್ತಿಯೊಳಗೆ ಇರ್ತಾರೆ. ಈ ಬ್ರಹ್ಮ ಪದಾರ್ಥ ಸ್ವಯಂ ಶ್ರೀಕೃಷ್ಣನ ಜೀವಂತ ಹೃದಯ ಅಂತ ನಂಬಲಾಗಿದೆ. ಆದರೆ ಇದನ್ನು ಯಾರೂ ಕೂಡ ಕಣ್ಣಾರೆ ಕಂಡಿಲ್ಲ. ಪುರಿ ಜಗನ್ನಾಥ ದೇವಸ್ಥಾನದ ಇತಿಹಾಸ ಅತ್ಯಂತ ಅಮೋಘವಾದದ್ದು. ಪುರಿ ದೇವಸ್ಥಾನದ ಕಳೇಬರ ಕೂಡ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಸ್ನೇಹಿತರೆ, ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿ ಇದೆ. 4 ಧಾಮ್ಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನವಿದು. ಪುರಿ ಜಗನ್ನಾಥ ದೇವಾಲಯದ ಈ ರಹಸ್ಯಗಳು ವೈಜ್ಞಾನಿಕ ವಿವರಣೆಗಳಾಗಿರಲಿ ಅಥವಾ ಭಕ್ತರ ನಂಬಿಕೆಗಳಿಗಾಗಿರಲಿ, ಈ ದೇವಾಲಯದ ವೈಭವ ಮತ್ತು ಆಧ್ಯಾತ್ಮಿಕ ಶಕ್ತಿ ಕೋಟ್ಯಾಂತರ ಜನರನ್ನು ಇಂದಿಗೂ ಕೂಡ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಜೀವನದಲ್ಲಿ ಒಮ್ಮೆಯಾದರೂ 4 ಧಾಮ್ಗಳ ಯಾತ್ರೆಯನ್ನು ಮಾಡಬೇಕು. ಅದರಲ್ಲಿ ಪುರಿ ಜಗನ್ನಾಥನ ದರ್ಶನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅಂತಾನೂ ನಂಬಿಕೆ ಇದೆ. ಈ ದೇವಾಲಯದ ಭಕ್ತಿ, ಸಂಸ್ಕೃತಿ ಮತ್ತು ಇತಿಹಾಸ ಅಪೂರ್ವ ಸಂಗಮವಾಗಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಈ ಮೂವರ ದೇವರ ಭವ್ಯ ರಥಗಳನ್ನು ಲಕ್ಷಾಂತರ ಭಕ್ತರು ಸೇರಿ ಎಳಿತಾರೆ. ವಿಶ್ವಾದ್ಯಂತ ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಪ್ರತಿ ವರ್ಷ ನಡೆಯುವ ರಥಯಾತ್ರಾ ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಅಷ್ಟೊಂದು ಕುತೂಹಲ, ಆಶ್ಚರ್ಯಕರ ಸಂಗತಿಗಳನ್ನು ತನ್ನೊಳಗೆ ಅಡಗಿಸಿ ಇಟ್ಟುಕೊಂಡಿದೆ ಜಗನ್ನಾಥ ದೇವಾಲಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಜೈ ಜಗನ್ನಾಥ.